ತಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ತಾ ಇರ್ಬೋದು. ಸೂಟು ಬೂಟು ಸನ್ಗ್ಲಾಸ್ ಬೇರೆ ಕೇಳು, ಅದ್ರ ಮೇಲಿಂದ ಹೆಸರು ಜಫರುಲ್ಲಾ ಖಾನ್. ಯಾವ ರೀತಿ ಕಾಣ ಮಾತಾಡಬಹುದು ಅನ್ನೋದು ತಮ್ಮೆಲ್ಲರಿಗೂ ಕುತೂಹಲ ಇರ್ಬೋದು. ಇರಲಿ, ನಾನು ನಿಮ್ಮವನು, ತಾವೆಲ್ಲರೂ ನನ್ನವರು. ಮೂಲ ಮಂಡ್ಯ, ರೈತನ ಮಗ, ಉದ್ಯಮಿ ಜಫರುಲ್ಲಾ ಖಾನ್. ಎಲ್ಲರೂ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಆದರೆ ಕೆಲವರು ಈ ಪ್ರಪಂಚದಲ್ಲಿ ಜನ್ಮ ತಗೊಂಡು ಸಂಸಾರ ಇಲ್ಲ, ಸಂತಾನ ಇಲ್ಲ, ನಿಸ್ವಾರ್ಥ ಸೇವೆ ಮಾಡ್ತಾ ಇರುವಂತಹ ಕೆಲವು ಶ್ರೀಗಳು ನಮ್ಮ ಸಮಾಜಕ್ಕಾಗಿ, ನಮ್ಮ ನಾಡಕ್ಕಾಗಿ, ನಮ್ಮ ಊರಿಗಾಗಿ, ನಮ್ಮ ದೇಶಕ್ಕಾಗಿ ಸಾಧನೆ ಮಾಡಿರೋರು ಕೆಲವಂತಹ ಶ್ರೀಗಳು ಇದ್ದಾರೆ. ಇವತ್ತು ಅವರು ನಮ್ಮ ಮಧ್ಯದಲ್ಲಿಲ್ಲ. ಕೆಂಗೇರಿ ಮಠದ ಶ್ರೀಗಳಾದ ಶ್ರೀ 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 ಕುಮಾರ್ ಚಂದ್ರಶೇಖರ್ ಸ್ವಾಮೀಜಿ ಅವ್ರನ್ನ ವಂದಿಸ್ತಾ, ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಾದಂಥ ವಿಶ್ವನಾಥ್ ನಂದ ಸ್ವಾಮೀಜಿಯವರು ಅವ್ರನ್ನ ನಮಸ್ಕರಿಸ್ತಾ ನನ್ನ ಮಾತುಗಳನ್ನ ನಾನು ಶುರುವಾತ್ ಮಾಡಲಿಕ್ಕೆ ಇಚ್ಛೆ ಮಾಡ್ತೀನಿ. ಈ ಪತ್ರಕರ್ತರ ಸಂಘದಿಂದ ಎಲ್ಲರನ್ನು ಕರೆಸಿ ಅವ್ರ ಕೆಲಸವನ್ನು ಗುರುತಿಸಿ ಅವ್ರನ್ನೆಲ್ಲ ಸನ್ಮಾನ ಮಾಡಿ ಈ ಕಾರ್ಯಕ್ರಮ ಮಾಡ್ತಿರೋಂಥವ್ರು ಎಲ್ಲರನ್ನೂ, ಎಲ್ಲ ಟೀಮ್ಗೂ ನಾನು ಶಾರ್ಟ್ಕಟಲ್ಲಿ ಮಾಡಿದೆ. ನನಗೆ ಸಮಯ ಭಾರಿ ಕಡಿಮೆ ಇದೆ. ಅವರೆಲ್ಲರೂ ಧನ್ಯವಾದಗಳನ್ನ ಹೇಳ್ತಾ, ಇವಾಗ ಎಲ್ಲರ ಹೆಸರು ನಾನು ಹೇಳಬೇಕಂದ್ರೆ, ಮೊಟ್ಟ ಮೊದಲೇ ಪೊಲಿಟಿಕಲ್ ಡಿಫ್ರೆನ್ಸ್ ಇರ್ಬೋದು, ರಾಜಕೀಯ ವ್ಯತ್ಯಾಸ ಇರಬಹುದು. ನನ್ನನ್ನು ರಾಜಕೀಯ ತೋರಿಸ್ಕೊಂಡು ಕೊಟ್ಟಂತಹ ಗುರುಗಳೇ ಕೆಲವು ಟೈಮಲ್ಲಿ ಶಿಷ್ಯಂದ್ರನ್ನ ವಿರೋಧವಾಗಿ ನಿಲ್ಲಿಸ್ಕೊತಾರೆ. ಅದು ಅವ್ರ ಪ್ರೀತಿನೋ ಅಥವಾ ನನ್ನ ಮೇಲೆ ದೋಷ ತೀರಿಸ್ಕೊತಾ ಇರೋ ಅದು ನಮ್ಗೆ ಗೊತ್ತಿಲ್ಲ. ಎಲ್ಲರೂ ಜೀವನದಲ್ಲಿ ಲೇವಾದೇವಿ ಮಾಡೋದು ಸಹಜ. ಸ್ನೇಹದಲ್ಲಿ ಸೋಮಶೇಖರ್ ಅವರೇ ಅಡ್ಡ ಮಾತಾಡ್ಬಾರ್ದು, ನಾನು ಮಾತಾಡೋದು ಶಾರ್ಟ್ ಟೆಂಪಲ್ ಜಫರುಲ್ಲಾ ಖಾನ್. ಸ್ನೇಹದಲ್ಲಿ ಎಲ್ಲರೂ ಲೇವಾದೇವಿ ಮಾಡ್ತಾರೆ, ತಗೊಳ್ಳೋ ಕೊಡೋದು ಮಾಡ್ತಾರೆ. ಅದರಲ್ಲಿ ಯಾವುದು ದೊಡ್ಡ ಆಶ್ಚರ್ಯ ಇಲ್ಲ. ಇವಾಗ ನಮ್ಮ ರಾಜಕಾರಣಿಗಳೇ ಆಗಿರಲಿ, ಧರ್ಮಗುರುಗಳೇ ಆಗಿರಲಿ, IAS ಆಫೀಸರೇ ಆಗಿರಲಿ, IPS ಆಫೀಸರೇ ಆಗಿರಲಿ, ಅವ್ರು ಯಾರೇ ಇರಲಿ, ಈ ಸಮಾಜದಲ್ಲಿ ಕೆಲಸ ಮಾಡೋರನ್ನ ಅವರು 2 ಕೈಯಿಂದ 10 ವಸ್ತುಗಳನ್ನ ಹಿಡಿತಾರೆ. ಆವಾಗ ಅವರು 9 ವಸ್ತುನ ನೀಟಾಗಿ ಎತ್ತಿ ಅದನ್ನು ಕ್ಲೀನಾಗಿ ಮಡಗಿ ವ್ಯವಸ್ಥೆಯನ್ನು ಮಾಡಿ ಈ ಸಮಾಜವನ್ನು ನಡೆಸ್ತಾರೆ. ಅದ್ರ ಬಗ್ಗೆ ಯಾರೂ ಗುರುತಿಸಲ್ಲ, ಒಳ್ಳೆತನ ಯಾರೂ ಮಾತಾಡಲ್ಲ. ಅವ್ರ ಕೈಯಿಂದ ಏನಾದರೂ ಒಂದು ವಸ್ತು ಬಿಟ್ಟೋದ್ರೆ ಅದನ್ನೇ ದೊಡ್ಡ ಚರ್ಚೆ ಆಗುತ್ತೆ. ಸಮಾಜದಲ್ಲಿ ಎಲ್ಲರೂ ಅವರು ಪ್ರೀತವಾಗಿ ಬೆಳೆದೆತ್ತುತ್ತಾರೆ. ಇವತ್ತು ನಾನು ಒಳ್ಳೆ ಮಾತಾಡ್ತಾ ಇದ್ದೀನೋ ತಪ್ಪು ಮಾತಾಡ್ತೀನಿ ನನಗೆ ಗೊತ್ತಿಲ್ಲ. ನಾನು ಒಬ್ಬರ ಹತ್ರ ಲೇವಾದೇವಿ ಮಾಡಿದ್ದೇನೆ, ಅದಾಯಿತು. ನಾನು ತಿಳ್ಕೊಂಡಿದ್ದೆ ತಿರುಪತಿ ಹುಂಡಿಗೆ ದುಡ್ಡು ಹಾಕ್ದೆ ಅಂತ, ಸಣ್ಣ ದುಡ್ಡು ವ್ಯವಹಾರ ಇತ್ತು. ಒಂದು ಕಾಲ ನೆಂದ ನಂತರ ಒಂದು ಟೈಮ್ ಇರಿದ ಮೇಲೆ ನನ್ನ ಹಿಂದ್ಗಡೆ ಬಿದ್ದುಬಿಟ್ರು. ಅವ್ರು ನನಗೆ ಹುಡುಕ್ತಾಯಿದ್ರು, ಜಫರುಲ್ಲಾ ಖಾನ್ ಎಲ್ಲಿದ್ಯಾ, ಜಫರುಲ್ಲಾ ಖಾನ್ ಎಲ್ಲಿದ್ಯಾ. ನಾನು ಇವರು ಯಾಕೆ ನನಗೆ ಫೋನ್ ಮಾಡ್ತಾಯಿದ್ದಾರೆ ಪದೇ ಪದೇ ಅಂತ ನನಗೂ ಆಶ್ಚರ್ಯ. ನನ್ನ ಮಾತು ಕಂಪ್ಲೀಟ್, ನನ್ನ ಕಡೆ ಪದಗಳು ಮುಕ್ತಾಯ ಆಗೋರ್ಗು ನನ್ನ ಮಾತಿಗೆ ಅರ್ಥ ಆಗಲ್ಲ. ದಯವಿಟ್ಟು ಗಮನ ಕೊಟ್ಟು ಕೇಳಿ. ಕೆಟ್ಟದ್ದು 108 ಜನ ತೋರಿಸ್ತಾರೆ, ಒಳ್ಳೆ ತೋರಿಸೋಕ್ಕೆ ಧೈರ್ಯ ಬೇಕು. ಆ ಧೈರ್ಯ ಜಫರುಲ್ಲಾ ಖಾನ್ ಹತ್ರ ಇದೆ. ಪಕ್ಷ ಯಾವುದೇ ಇರಲಿ, ಧರ್ಮ ಯಾವುದೇ ಇರಲಿ, ಕ್ಷೇತ್ರ ಯಾವುದಾದ್ರೂ ಇರಲಿ, ಒಳ್ಳೇದೇ ಆಗಬೇಕು. ಕೆಟ್ಟದನ್ನ ನಾವು ಕೆಟ್ಟದಂತ ನಾವು ಗುರುತಿಸ್ಬೇಕು. ಈ ಪತ್ರಕಾರರು ನನ್ನ ಸಲಹೆ. ನನ್ನನ್ನು ಹಿಡಿಯೋಕ್ಕೆ ಪ್ರಯತ್ನ ಪಡ್ತಿದ್ರು ಆ ಮಹಾನುಭಾವರು. ಪದೇ ಪದೇ ನನ್ನ ಬ್ಯಾಂಕ್ ಅಕೌಂಟ್ ನಂಬರ್ ಕೇಳ್ತಿದ್ರು. ನಾನು ಸುಮ್ಮನೆ ಯಾಕೆ ಇದೆಲ್ಲ ತಲೆನೋವು, ಯಾಕೆ ನನ್ನ ಬ್ಯಾಂಕ್ ಅಕೌಂಟ್ ಕೇಳ್ತಾ ಇದ್ದಾರೆ, ಯಾಕೆ ನಾನು ಹಿಂದ್ಗಡೆ ಬಿದ್ದರೆ ನಾನು ಫೋನ್ ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದೆ. ಆದರೂ ಅವ್ರ ಕಡೆಗೆ ಬಿಟ್ಟಿಲ್ಲ. ಅವ್ರು ಫೋನ್ ಎತ್ತಲಿಲ್ಲ. ನಾನು ಆ ಕಾರಣದಿಂದ ಅವರು ಬೇರೆ ಫೋನಿಂದ ಫೋನ್ ಮಾಡಿದ್ರು.
ದಯವಿಟ್ಟು ನಿನ್ನ ಫೋನ್ ಬ್ಯಾಂಕ್ ಅಕೌಂಟ್ ಕೊಡಪ್ಪ ನಿನ್ನ ದಮ್ಮ ಅಂತ ಕೇಳ್ಕೊತೀನಿ. ಏನು ಗೊತ್ತಾ, ಅದೇನೋ ಲೇವಾದೇವಿ, ಸಣ್ಣದು ಒಂದು ಲೇವಾದೇವಿ ಆಗಿತ್ತು. ಆ ಸಾಲ ರಿಟರ್ನ್ ಕೊಡೋಕ್ಕೆ ಅಂಥ ಮಹಾನ್ ವ್ಯಕ್ತಿ ಇನ್ನು ಬೇರೆ ಯಾರೂ ಇಲ್ಲ, ನಿಮ್ಮ ಮಂಡ್ಯದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶ್ರೀ ಚೆಲುವರಾಯಸ್ವಾಮಿ. ಇಂಥವರು ಬದುಕಿದ್ದಾರೆ ಇವತ್ತು. ಇಂಥವ್ರನ್ನ ಗುರುತಿಸ್ಬೇಕಾಗಿದೆ, ಇಂಥವ್ರನ್ನ ಹೊಗಳಬೇಕಾಗಿದೆ, ಇಂಥವ್ರ ಬಗ್ಗೆ ತಾವು ಪತ್ರಿಕೆಯಲ್ಲಿ ಬರೀಬೇಕು. ಅದಕ್ಕೆ ನಾನೇ ವಿಟ್ನೆಸ್ ಜಫರುಲ್ಲಾ ಖಾನ್. ನೀವು ಮಂಡ್ಯ ಅಂತ ತಿಳ್ಕೊಳ್ಳಿ ಅಥವಾ ದುಬೈ ಅಂತ ತಿಳ್ಕೊಳ್ಳಿ, ನನ್ನ ಜೊತೆಯಲ್ಲಿ ನಡೆದಿರುವಂತಹ ಈ ವ್ಯವಹಾರ ಇವತ್ತು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಆಯ್ತು. ಎರಡನೇ ಅವರು ಶ್ರೀ ಕೆ ಪ್ರಭಾಕರ್ ಅವರು, ನಮ್ಮ ಸದಾನಂದವರೇ ಆಗಿರಲಿ, ಶಿವಾನಂದ ತಗಳೂರವರೇ ಆಗಿರಲಿ, ಅವ್ರ ಬಗ್ಗೆ ಎಲ್ಲ ಮಾಹಿತಿ ತಮಗೆ ಸಿಕ್ಕಿದೆ. ನಾನು ಕೊಟ್ಟಿರೋ ಶಾರ್ಟ್ ಟರ್ಮಲ್ಲಿ ಇಷ್ಟೆಲ್ಲ ಓದೋಕ್ಕಾಗಲ್ಲ. ಆದರೂ ನಮ್ಮ ಯುವ ನಾಯಕರಾದ, ಯುವ ಶಾಸಕರಾದ ರವಿಯವರೇ, ನಮ್ಮ ಮತ್ತಿಗರ ಜಯರಾಮ್ ಅವರೇ, ಮತ್ತು ಸೋಮಶೇಖರ್, ನೇರವಾಗಿ ಮಾತಾಡ್ತೀನಿ, ಯಾವುದೇನು ಚಿಂತೆ ಇಲ್ಲ. ಇವರು ಪತ್ರಕಾರರಾಗಿ ನನ್ನನ್ನು ನಾವು ಒಂದು ಸತಿ ಕೆಡ್ದಾಗ ಬರ್ತಿದ್ರು ಇವರು. ಅವರಿಗೆ ಧನ್ಯವಾದಗಳು. ಅವ್ರು ಕೆಡ್ದಾಗ ಬರ್ದಿದ್ದಕ್ಕೆ ನಾನು ಅದನ್ನು ತಿದ್ಕೊಂಡು ನಾನು ಹೀರೋ ಆಗಿದ್ದೀನಿ ಇವತ್ತು. ಅವ್ರು ಟೀಕೆ ಮಾಡಿ ಬರೀದ ಹೋಗಿದ್ರೆ ನಾನು ನನ್ನ ತಪ್ಪುಗಳನ್ನ ತಿದ್ಕೊಳ್ತಾ ಇಲ್ಲ. ಮತ್ತೊಮ್ಮೆ ನಿಮ್ಮನ್ನು ಧನ್ಯವಾದಗಳು ಹೇಳ್ತೀನಿ. ನಿಮ್ಮಿಂದ ನಾನು ಹೀರೋ ಆಗಿದ್ದೀನಿ. ಅದೇ ರೀತಿಯಿಂದ ನಮ್ಮ ಜಿಲ್ಲೆಯ ಜವಾಬ್ದಾರಿ ತಗೊಂಡಿರುವಂಥ IAS ಆಫೀಸರ್ಸ್ ಇದ್ದಾರೆ, IPS ಆಫೀಸರ್ಸ್ ಇದ್ದಾರೆ. ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗೆಳೆಯರಿಗೂ, ಎಲ್ಲ ಈ ಪತ್ರಕಾರ ಸಂಘದಕ್ಕೂ, ಪತ್ರಕಾರರಿಗೂ, ಇಲ್ಲಿ ಹಾಜಿರುವಂಥ ಎಲ್ಲ ನಮ್ಮ ಅಕ್ಕ ತಂಗಿಯರು, ತಾಯಂದಿರಿಗೂ ನಮಸ್ಕರಿಸ್ತಾ, ನಾನೇನು ದೊಡ್ಡ ಭಾಷಣ ಮಾಡೋಕ್ಕೆ ಹೋಗಲ್ಲ, ಶಾರ್ಟ್ಕಟ್ಟಲ್ಲಿ ಹೇಳ್ತೀನಿ. ಪತ್ರಕಾರ ಅಂದರೆ ಯಾರು? ಮೊದಲನೇ ಪ್ರಶ್ನೆ. ಕೆಲವರು ಹೇಳ್ತಾರೆ ದಿಸ್ ಇಸ್ 4th ಪಿಲ್ಲರ್ ಆಫ್ ದ ಕಂಟ್ರಿ ಅಂತ ಹೇಳ್ತಾರೆ. ಇವತ್ತು ನಮ್ಮ ಭಾರತ ಧರ್ಮ, ಜಾತಿ ಯಾವುದೇ ಆಗಿರಲಿ, ನಿಮ್ಮ ಧರ್ಮ, ನಿಮ್ಮ ಜಾತಿ, ನಿಮ್ಮ ಸಮುದಾಯ ಕೆಳಗಡೆ ಮೇಲ್ಗಡೆ ಎಲ್ಲ ಪಕ್ಕದ ಮಡಿಗೆ. ಯಾರು ನಮ್ಮ DC ಸಾಹೇಬರು ಮೊನ್ನೆ ಮಾತಾಡಿದಾಗ DC ಸಾಹೇಬರು ನನಗೆ ಹೇಳ್ತಿದ್ರು, ಒಳ್ಳೆ ಮಾನವನ ಆಗದೇ ಇದ್ದರೆ ಅವನು ಒಳ್ಳೆ ನಾಗರಿಕ ಆಗೋಕ್ಕೆ ಸಾಧ್ಯತೆ ಇಲ್ಲ. ಒಳ್ಳೆ ನಾಗರಿಕ ಆಗದೆ ಹೋದರೆ ಒಳ್ಳೆ ಭಾರತೀಯ ಆಗೋಕ್ಕೆ ಸಾಧ್ಯತೆ ಇಲ್ಲ. ಒಳ್ಳೆ ಭಾರತೀಯ ಆಗಬೇಕಾದ್ರೆ, ಒಳ್ಳೆ ನಾಗರಿಕ ಆಗಬೇಕಾದ್ರೆ ಅವನು ಒಳ್ಳೆ ಮಾನವನಾಗಬೇಕು. ಇದನ್ನು ಉಳಿಸ್ಬೇಕು. ಇರೋದು ಯಾರ ಕೈನಲ್ಲಿ? ಇನ್ನು ಬೇರೆ ಯಾರ ಕೈನಲ್ಲೂ ಅಲ್ಲ. ಇದು ರಾಜಕೀಯ ಮಾಡೋರು ರಾಜಕೀಯ ಮಾಡ್ತಿದ್ದಾರೆ, ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಮಾಡ್ತಾರೆ. IAS IPS ಆಫೀಸರ್ಸ್ ಅವರು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ತಾರೆ. ನಿಮ್ಗೇನು ಸೌಲಭ್ಯ ಕೊಡಬೇಕು ಅದೆಲ್ಲ ಮಾಡ್ತಾಯಿದ್ದಾರೆ. ಇದರಲ್ಲಿ ಮುಖ್ಯ ಪಾತ್ರ ಇರೋದು ಯಾರ್ದು? ಇನ್ನು ಬೇರೆ ಯಾರು ಅಲ್ಲ, ತಾವು ಪತ್ರಕಾರರು. ಇದಕ್ಕೆ ಹೇಳ್ತಾರೆ ಚೌಥಾ ಸ್ತಂಭನ ಅಂತ ಹೇಳ್ತಾರೆ, ದ 4th ಪಿಲ್ಲರ್ ಆಫ್ ದ ಕಂಟ್ರಿ ಅಂತ ಹೇಳ್ತಾರೆ. ನಾನು ಹೇಳ್ತೇನೆ, ನೀವೆಲ್ಲ ಪತ್ರಕಾರರು, ನೀವೆಲ್ಲರೂ 4th ಪಿಲ್ಲರ್ ಅಲ್ಲ, 4th ಪಾರ್ಟ್ನರ್ ಆಫ್ ದ ಕಂಟ್ರಿ. 4ನೇ ಭಾಗಿದಾರ ನೀವು. ಇದನ್ನೇ ನಾಶನೂ ಮಾಡ್ಬೋದು, ಇದನ್ನೇ ಹಾಳು ಮಾಡ್ಬೋದು, ಇದನ್ನೇ ನೀವು ಉನ್ನತಿಗೆ ತಗೊಂಡ್ಬೋದು. ಈ ದೇಶ ತಮ್ಮ ಕೈಲಿದೆ. ಬರೆಯೋರು ಬರೀತಾರೆ, ಯಾರ್ಯಾರೋ ಏನೇನೋ ಕತೆ ಆಡ್ತಾರೆ, ಇರಲಿ. ಬಟ್ ಎಲ್ಲ ದೊಡ್ಡಿನ ಜವಾಬ್ದಾರಿ ಇರೋದು ಈ ತಕ್ಕಡಿ ಮೂಲ ಸರ್ಕಾರಕ್ಕೂ ನಿಮ್ಮ ಮಧ್ಯದಲ್ಲಿ ಇರುವಂಥ ಬ್ಯಾಲೆನ್ಸ್ ಮಾಡೋರು ತಾವುಗಳು. ತಮ್ಮಿಂದ ಏನು ಕೇಳ್ಕೊತಾ ಇದ್ದೀನಿ, ತಾವೆಲ್ಲರೂ ಬರೆಯುವಾಗ ನ್ಯಾಯ ಬರೀಲಿ, ಸತ್ಯವನ್ನೇ ನಿಮಗೆ. ಇವತ್ತಿಲ್ಲ, ಯಾವತ್ತೂ ಒಂದು ಸಣ್ಣ ಪತ್ರಿಕೆ ಇದ್ರೂ ಸಹ ಸಮುದ್ರದ ಅಲೆ ಆಗಬಾರ್ದು. ಸಮುದ್ರದ ಅಲೆ ಆಗಿದ್ರೆ ನೀವು ಅಲೆ ದೊಡ್ಡ ಶಿಲೆಗಳನ್ನ ಕೊಚ್ಕೊಂಡು ಹೋಗುತ್ತೆ. ಬಟ್ ಹೆಸರು ಆಗೋದು ಮಾತ್ರ ಸಮುದ್ರದ ಅಲೆ ಆಗಕ್ಕೆ ಹೊರಡಬೇಡಿ. ತಾವು ಒಂದು ಸಣ್ಣದು ತೊಟ್ಟಾದರೂ ನೀವು ತೊಟ್ಟಕ್ತಾ ಇದ್ರೆ ನಿಮ್ಮದೇ ಆದ ಒಂದು ಗುರುತಿರುತ್ತೆ, ನಿಮ್ಮದೇ ಆದ ಒಂದು ಶಬ್ದ ಇರುತ್ತೆ. ಅದು ಇವತ್ತಿಲ್ಲ, ನಾಳೆ ನಿಮ್ಮನ್ನು ಫಲ ಕೊಡುತ್ತೆ. ಬಟ್ ನಿಮ್ಮ ಗುರುತನ್ನು ಉಳಿಸಿ ಸತ್ಯವನ್ನು ಬರೀರಿ. ಸತ್ಯ ಬಿಟ್ಟು ನಾವು ಬ್ಯಾರೆಗೆ ಹೋಗೋದು ಬೇಡ. ದೇರ್ ಈಸ್
ಆಯಿತು, ನಾನು ಸುಮ್ಮನೆ ದೊಡ್ಡ ಭಾಷಣ ಮಾಡ್ಕೊಂಡು ಹೋದರೆ ಎಲ್ಲರೂ ಬೋರ್ ಐತರ, ಇನ್ನೂ ಮಾತಾಡಬೇಕು, ನಮ್ಮ ಮಂತ್ರಿಗಳಿಗೂ ಅವಕಾಶ ಕೊಡಬೇಕು. ಮತ್ತೊಮ್ಮೆ ತಮ್ಮೆಲ್ಲರಿಂದ ಸಿಕ್ಕಿದಾಗ ನಾನು ಮಾತಾಡ್ತೀನಿ. ಇದು ನನ್ನನ್ನು ಕರೆಸಿ ನಾವು ನೋಡಿ ನಿಜವಾಗಲೂ ಜೀವನದ ಉದಾಹರಣೆ ಕೊಡಬೇಕಂದ್ರೆ ಇನ್ನು ನಾನು ಯಾರಿಗೂ ಬೇರೆಯವ್ರಿಗೆ ಕೊಡೋಕ್ಕೆ ಹೋಗಲ್ಲ. ನನ್ನ ತಮ್ಮನದ ನವೀನ್ ಕುಮಾರನ್ನೇ ತಾವು ನೋಡ್ಕೋಬೋದು. ನಾನೆಲ್ಲ ಸತ್ಯ ಹೇಳೋನು, ಹಿಂದೆ ಮುಂದೆ ಮಾತಾಡಲ್ಲ. ಇವ್ರಿಗೊಂದು ಸತಿ ಇವ್ರ ಆರೋಗ್ಯ ಕಳ್ಕೊಂಡು ಇವ್ರ ಜಾಗದಲ್ಲಿ ಬೇರೆಯವನು ಇದ್ದಿದ್ರೆ ಸೋತಿ ಮನೇಲಿ ಕುಂತಿರುವ ಇದ್ದಾರೆ, ಮೂಲಕ್ಕೆ ಸೇರ್ಕೊಳ್ಳಿದ್ದಾರೆ, ಏನಾಗ್ತಿತ್ತೋ ಗೊತ್ತಿಲ್ಲ. ಬಟ್ ಇಂಥ ಯುವಕರು ಇವ್ರ ಧೈರ್ಯದಿಂದ ಆ ರೋಗದಿಂದ ಹೊಡೆದಾಟ ಮಾಡಿ ಇವ್ರು ಗೆದ್ದು ಮುಂದಕ್ಕೆ ಬಂದವ್ರೆ. ಸಂಘರ್ಷ ಮಾಡಿದ್ರೆ, ಹೋರಾಟ ಮಾಡಿದ್ರೆ, ಧೈರ್ಯ ಮಡಗಿದ್ರೆ, ದೇವರಲ್ಲಿ ನಂಬಿಕೆ ಮಡಗಿದ್ರೆ ಇವರೇ ದೊಡ್ಡ ಉದಾಹರಣೆ. ಎಲ್ಲನೂ ಸಾಗಿಸ್ಬೋದು, ನಾವು ಬದುಕ್ಬೋದು ಅಂತ ಹೇಳೋಕ್ಕೆ ಈ ನವೀನ್ ಕುಮಾರ್ ಇವತ್ತು ಪತ್ರಕರ್ತರ ಅಧ್ಯಕ್ಷರಾಗಿದ್ದರೆ ನನಗೆ ಅತಿ ಸಂತೋಷ. ಇವರಾಗಿದ್ದರಿಂದ ನನ್ನ ಕರೆಸಿ ತಮ್ಮೆಲ್ಲರ ಪರಿಚಯ ಮಾಡಿಸಿ, ತಮ್ಮೆಲ್ಲರನ್ನು ನನ್ನ ಪರಿಚಯ ಮಾಡಿಸಿದ್ದಕ್ಕೆ ಇವ್ರಿಗೊಂದು ದೊಡ್ಡ ಧನ್ಯವಾದಗಳು. ಈ ಸಭೆಯಲ್ಲಿ ನಾನೆಲ್ಲರೂ ಏನಾದರೂ ಬೈ ಚಾನ್ಸ್ ತಪ್ಪು ಮಾತಾಡಿದರೆ ಪೂರ್ತಿ ಸಭೆಯಿಂದ ನಮ್ಮ ಹಿರಿಯ ರಾಜಕಾರಣಿಗಳು, ಹೊಸ ರಾಜಕಾರಣಿಗಳು, ಆಡಳಿತ ನಡೆಸುವಂಥ ಇಂಥ ಎಲ್ಲ ಮಹಾರಥಿಗಳಿಂದನೂ ನಾನು ಕ್ಷಮೆ ಕೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಂಡ್ಯ. ಈವಾಗಲೇ ನಮ್ಮ ಪಾಪ ಅವ್ರ ಹೆಸರು ತಪ್ಪಾಗಿದೆ. ಮಹಾನುಭಾವ, ವಿಶಾಲಮನ, ದೊಡ್ಡ ವ್ಯಕ್ತಿ, ಹೆಸರು ಮಾತ್ರ ಪುಟ್ಟರಾಜು ಅಂತ ಹೇಳಿ ಮಡಗಿಕೊಂಡವ್ರೆ. ಇವಾಗಲೂ ಹೋದರು ನಮ್ಮ ಮಿತ್ರರವರು, ಅವರೇನೋ ಘೋಷಣೆ ಮಾಡಿಬಿಟ್ಟು ಹೋಗಿದ್ದಾರೆ. ಇನ್ನೂ ನಾನು ಕನ್ಫರ್ಮ್ ಮಾಡಿಲ್ಲ. ದುಬೈ ಪತ್ರಕರ್ತರ ಸಂಘದವರು ಅವರು ಅಲ್ಲೇನೋ ಆಚರಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ದಾರಂತೆ. ಏನು ಪ್ಲ್ಯಾನ್ ಇದ್ರೆ ಅದಕ್ಕೆ ನಾನು ಸಹಕರಿಸ್ತೀನಿ. ಇಷ್ಟು ಮಾತ್ರ ನಾನು ಕೊಡ್ತೀನಿ. ಅದು ಮಂಡ್ಯ ಜಿಲ್ಲೆಯವರು ದುಬೈನಲ್ಲಿ ಆಚರಣೆ ನಡೆಸ್ತಾರಂತೆ. ಆಯಿತು, ವೆಲ್ಕಮ್. ನಾನಿರು ದುಬೈನಲ್ಲಿ. ಅಲ್ಲಿಗೆಲ್ಲರೂ ಅತಿಥಿ ದೇವೋಭವ ಅನ್ನೋದು ನಮ್ಮ ಸಂಸ್ಕೃತಿ. ತಾವೆಲ್ಲರೂ ಅತಿಥಿಯಾಗಿ ಬಂದರೆ ನಾನು ನಿಮ್ಮನ್ನು ದೇವರನ್ನು ನೋಡ್ಕೊಂಡು ನನ್ನ ಕೈಲಾದ ಸೇವೆನ ನಾನು ಮಾಡ್ತೀನಿ ಅಂತ ನಾನು ಮಾತು ಕೊಟ್ಟು ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಹಾಗೆ ಮಂಡ್ಯ. ತಮ್ಮ ನೇರ ನುಡಿಗಳಿಂದ ಹಾಗೆ ಪತ್ರಿಕೋದ್ಯಮದ ಬಗ್ಗೆ ಪತ್ರಕರ್ತರಿಗೆ ಒಂದಷ್ಟು ಸ್ಫೂರ್ತಿ ಮಾತುಗಳನ್ನು ಆಡಿದಂತಹ ಮೊಹಮ್ಮದ್ ಜಫರುಲ್ಲಾ ಖಾನ್ ಅವರಿಗೆ ಧನ್ಯವಾದಗಳು. ಇದೀಗ ಪತ್ರಕರ್ತರ ಜೀವಮಾನ ಶ್ರೇಷ್ಠ ಪ್ರಶಸ್ತಿ ಪ್ರದಾನ.